ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನು ಒಳಗೊಂಡ ಈಶಾನ್ಯ ಕರ್ನಾಟಕ ಪದವೀಧರ ಮತಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಗೆಲುವು ಸಾಧಿಸಿದೆ. ಕ್ಷೇತ್ರದ ಹಾಲಿ ಸದಸ್ಯ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಹುಮ್ನಾಬಾದ್ ಪುನರಾಯ್ಕೆಯಾದರು. ಪ್ರಥಮ ಪ್ರಾಶಸ್ತ್ಯದ ಮತದ ನಂತರ ನಿಗದಿಪಡಿಸಲಾದ ಕೋಟಾ 48,260 ಮತಗಳು ಎರಡನೇ ಪ್ರಾಶಸ್ತ್ಯದ ಮತ ಗುರಿ ತಲುಪಿದ ಹಿನ್ನೆಲೆಯಲ್ಲಿ ಚಂದ್ರಶೇಖರ್ ಪಾಟೀಲ್ ಪುನರ್ ಆಯ್ಕೆಯಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ನನ್ನ ಗೆಲುವಲ್ಲ, ಇದು ಕಲ್ಯಾಣ ಕರ್ನಾಟಕದ ಪದವೀಧರ ಶಿಕ್ಷಕರ ಗೆಲುವು. 2018ರಲ್ಲಿ ಮೊದಲನೇ ಬಾರಿ ಕಲ್ಯಾಣ ಕರ್ನಾಟಕದ ಇತಿಹಾಸವನ್ನು ಮುರಿದು ಇದು ಎರಡನೇ ಸರ್ತಿ ನಾನು ಇತಿಹಾಸವನ್ನು ಮುರಿಬೇಕಾದ್ರೆ ಎಲ್ಲಾ ಪದವೀಧರರು ಶಿಕ್ಷಕರ ಕಾರಣ, ನಂದಲ್ಲ, ಅವ್ರ ಗೆಲುವು. ನಾನು ಮುಂದೆ ಬರಂತ ದಿನಗಳಲ್ಲಿ ಅವ್ರದ್ದು ಏನೇ ಸಮಸ್ಯೆಗಳಲ್ಲಿ ಈಡೇರಿಸ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ನನ್ನ ಜೊತೆ ಸನ್ಮಾನ್ಯ ಶ್ರೀ ಶರಣಪ್ಪ ಮುಟ್ರು, ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳಾದ ಅವರ ಶಕ್ತಿಯಿಂದ ನಾನು ಗೆದ್ದಿದ್ದೀನಿ ಅಂತ ಹೇಳಿ ಈ ವೇದಿಕೆ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತೇನಾದ್ರೂ ಹೇಳಿ ಪ್ರಚಾರ ಮಾಡಲಿಲ್ಲ ಅಂತ ಮಾಡಿರಲ್ಲ, ಎಷ್ಟು ಮಾಡ್ಬೇಕೆಲ್ಲ ಮಾಡ್ಯಾರ. ಈಗ ಅವ್ರು ಬಂದೆಲ್ಲ ಇದ್ರಲ್ಲಿ ನಮ್ದ್ರಲ್ಲಿ ಆಫೀಸ್ದಾಗ ನಮ್ದು PCC ಆಫೀಸ್ದಾಗ ಮೀಟಿಂಗ್ ಮಾಡಿದ್ರು, ಎಲ್ಲ ಮಿನಿಸ್ಟರ್ ಬಂದಿದ್ರು, ಎಲ್ಲರೂ ಬಂದೆಲ್ಲ ಮಾಡಿದಾರ. ಎಷ್ಟು ಮಾಡ್ಬೇಕು ಅದ್ರಲ್ಲಿ ಮತ್ತೊಂದು MLC ನಾಮಿನೇಷನ್ ಬಂತಲ್ಲ, ಹಾಗಾಗಿ ಒಂದ್ ದಿವ್ಸ ಹೋಗ್ಬೇಕಾಗಿತ್ತು. ಬಟ್ ಅವರೆಲ್ಲ ಮಾಡಿದಾರೆ ಅಂತ ನಾನು ಗೆದ್ದಿ, ನಂದು ಒಬ್ಬನ ಗೆಲ್ಲುವ ಅಲ್ಲಿದು. ಯಾಕಂದ್ರೆ MP ಎಲೆಕ್ಷನ್ ಆದ ಕೂಡಲೇ 15 ದಿವಸದಲ್ಲಿ ನಂದು ಎಲೆಕ್ಷನ್ ಬಂದಿದೆ. ನಾನು ಮಟ್ರು ಸಾಬ್ರು ಕೂಡ ಎಲ್ಲ ಅಂತ ಹೋಗ್ಬೇಕು ಹೇಳಿ, ಎಲ್ಲ MLAಗಳು, ನಮ್ಮ ಮಿನಿಸ್ಟರ್ಗಳು ಎಲ್ಲರೂ 41 ಕಾನ್ಸ್ಟಿಟ್ಯೂನ್ಸಿ ಇದೆ ಕಲ್ಯಾಣ ಕರ್ನಾಟಕದಲ್ಲಿ. ಇದು ಎಲ್ಲಕ್ಕ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಹಿರಿಯ AICC ಅಧ್ಯಕ್ಷರ ಆಶೀರ್ವಾದ ಮತ್ತು ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ MLA ಎಲ್ಲ ಮಿನಿಸ್ಟರ್ಗಳ ಆಶೀರ್ವಾದ ನಾನು ಗೆದ್ದಿದ್ದೀನಿ. ಅದ್ರ ಜೊತೆ ನನ್ನ ಗೆಳೆಯ ಬಂಧುಗಳು, ನನ್ನ ಎಲ್ಲ ಸಹಪಾಠಿಗಳು, ಅವ್ರದ್ದು ಎಲ್ಲ ನನಗೆ ನಂಗೆ ಶಕ್ತಿ ಇದೆ. ಇವತ್ತು ತೋರಿಸ್ಕೊಡುತ್ತೆ. ಯಾಕಂದ್ರೆ ನೋಡಿದ್ರಲ್ಲ, ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ನಂಗೆ ಏನೇನೋ ಮಾತಾಡಿದ್ರು ಥರ್ಡ್ ಹೋಗ್ತದ, ಸೆಕೆಂಡ್ ಹೋಗ್ತದ ಅಂತ ಇತಿಹಾಸ ಅಂತೂ ಮೂರು ತೋರಿಸಲ್ಲ. ಹೌದಲ್ಲ, ಎರಡನೇ ಸರ್ತಿ MLC ಗೆಲ್ಲಬೇಕಾದ್ರೆ ಬಹಳ ಕಷ್ಟ. ಇನ್ನೊಂದು ಯಾರು ಗೆದ್ದಿಲ್ಲ, ಅದೆಲ್ಲ ಆಡ್ಬೇಕಾದ್ರೆ ತಮ್ದೆಲ್ಲರೂ ಇಲ್ಲಿ ಬಂದ ಎಲ್ಲರದು ಸರ್ OPS ಜಾರಿಗೆ ತರ್ತೀನಿ ಅಂತ ಭರವಸೆ ಕೊಟ್ಟಿದ್ದೀರಿ ಸರ್. ಅಲ್ಪ ಉಪಹಾರವನ್ನು ಈಗ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಮೊದಲನೇ ಬಾರಿ MLC ಆದ ಆದಿ 1 ವರ್ಷ ಆದ ಕೂಡಲೇ ಕೊರೋನಾ ಬಂತು. ನನಗೋರಿಗೆ ಭೇಟಿ ಆಗ್ಲಿಕ್ಕಾಗಲಿ, ತಮಗೆಲ್ಲ ಗೊತ್ತಿಲ್ಲ. ಇದಕ್ಕೆಲ್ಲ ಇದು MLC ಅಂದ್ರೆ ಬಹಳ ಕಷ್ಟದ ಕೆಲಸ. ಇದು ಶಿಕ್ಷಕರು, ಪದವೀಧರರು, ಸಾಕಷ್ಟು ಸಮಸ್ಯೆಗಳು, ದೊಡ್ಡ ಕ್ಷೇತ್ರ. ಈಗ ನಾನು ಎಲ್ಲ ಕಲ್ಕೊಂಡಿದ್ದೀನಿ. ನಾನು ಒಂದು ರಾಜಕಾರಣಿ ಮನೆತನದಲ್ಲಿದ್ದೀನಿ, ನಾನು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸ್ತೀನಿ. ಹೀಗಾಗಿ ನಾನು ಮುಂದೆ ಬರೋಂಥ ದಿನಗಳಲ್ಲಿ ಸಾಕಷ್ಟು ಏನೇ ಸಮಸ್ಯೆಗಳು ನಮ್ಮ ಗೌರ್ಮೆಂಟ್ ಇದೆ. ಹಾಗಾಗಿ ಏನೇ ಸಮಸ್ಯೆಗಳನ್ನು ಈಡೇರಿಸುವಂಥ ಶಕ್ತಿ ಇದೆ. ನಾನು ಅವ್ರು ಯಾವಾಗೂ ನನಗೆ ಎಲ್ಲರೂ ಕೂಡ ಗೆಲ್ಲಿಸಿದ್ದಾರೆ. ನಮ್ಮ ಪದವೀಧರ ಶಿಕ್ಷಕರು ಅವ್ರ ಚಿರಋಣಿ ಆಗಿದ್ದೀನಿ. ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ನನಗೆ ಇಷ್ಟು ಕಷ್ಟಪಟ್ಟು ನನಗೆ ಎಲ್ಲರೂ ಕೂಡ ನಾನು ಇಲ್ಲಿ ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲರದ್ದು ಆಶೀರ್ವಾದ ನನಗೆ. ಸರ್, ತಾವು ನೀಡಿದ ಭರವಸೆಗಳಲ್ಲಿ OPS ಜಾರಿ ಕೂಡ ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್, ಅದನ್ನು ಯಾವ ತರ ಇದು ಮಾಡ್ತೀರಿ? CM ಅವ್ರನ್ನ ಹೆಂಗೆ ಒಪ್ಪಿಸ್ತೀರಿ? ಮ್ಯಾನಿಫೆಸ್ಟೋ ಇದರಲ್ಲಿದೆ ಆಲ್ರೆಡಿ. ಇದು 5 ನಮ್ದೆಲ್ಲ ಮುಗಿಸಿದಾರೆ. CM ಎಲ್ಲ ಹೇಳಿದೀವಿ, ಎಲ್ಲ ಮಿನಿಸ್ಟರ್ ಮಾತಾಡಿದ್ದಾರೆ. ಏನಾದರೂ ಮಾಡಬೇಕು ಮುಂದೆ ಬರೋಂಥ ದಿನಗಳಲ್ಲಿ, ಅದು NPS ತೆಗೆದು OPS ಮಾಡ್ಬೇಕಂತ ಹೇಳಿದಾರೆ. ಮಾಡಿ ತೋರಿಸ್ತಾರೆ. ಖಾಲಿ ಹುದ್ದೆಗಳ ಭರ್ತಿ ಯಾವ ತರ ಇದು? 371 ಜನ ಕೊಂಡಿದ್ದಾರೆ, 32,000 ಜನರಿಗೆ ವರ್ಗಾವಣೆ ಮಾಡಿದ್ದಾರೆ. ಯಾವಾಗಾದರೂ ಜನಪರ ಸರ್ಕಾರ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸಾಕಷ್ಟು ಕೆಲಸಗಳು ಆಗ್ತಾ ಇವೆ. ಮುಂದೆ ಬರೋಂಥ ದಿನಗಳಲ್ಲಿ ನಾನು ಒಂದು ಮಾಡ್ತೀವಿ. ಸಾಕಷ್ಟು ಅತಿಥಿ ಉಪನ್ಯಾಸಕರು ಕಾಯಂ ಮಾಡಬೇಕು ಅನ್ನೋಂಥದ್ದೊಂದು ಬೇಡಿಕೆ ಇದೆ. ಈಗ ನಿಮ್ಮದೇ ಸರ್ಕಾರ ಇದೆ, ಯಾವ ರೀತಿಯಾದಂಥ ಒಂದು ಕ್ರಮ ಕೈಗೊಳ್ಳಬೇಕು? ಅದನ್ನು ಹಂತವಾಗಿ ಎಲ್ಲ ಹೇಳಿ, ಯಾಕಂದ್ರೆ ಹಿಂದೆ BJP ಸರ್ಕಾರ ಇತ್ತು, ತಾವು ಎದುರಿಸಿದ್ರಿ, ಯಾವಾಗ ಆಗಲಿಲ್ಲ. ಬಟ್ ಈ ಬಾರಿ ಸಾಕಷ್ಟು ಜನ ಹೋಪ್ ಇಟ್ಕೊಂಡಿದ್ದಾರೆ. ಧನ್ಯವಾದ ಎಲ್ಲರಿಗೆ. ಸ್ವಲ್ಪ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ
ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.